ಇವತ್ತು ಹೆಂಗಾದರೂ ಮಾಡಿಬಿಟ್ಟು ನಾನು ರೊಚ್ಚಿಗೆ ಪ್ರಪೋಸ್ ಮಾಡಲೇಬೇಕು. ಮಾಡೇ ಮಾಡ್ತೀನಿ. ಯಾರ ತಲೆ ಮೇಲೆ ಏನನ್ನ ಬೀಳಲಿ, ನನಗಂತೂ ಅಪ್ಸರಕ್ಕ ಎಷ್ಟೊಂದು ಸಪೋರ್ಟ್ ಮಾಡ್ತಲ್ವಾ, ಮಾಡೇ ಮಾಡ್ತೀನಿ. ಬರಲಿ, ದೇವಸ್ಥಾನಕ್ಕೆ ಇವತ್ತು ಬಂದೇ ಬತ್ತಾಳಲ್ವಾ, ಬತ್ತಾಳೆ ಪೂಜೆಗೆ ಅಂತ ಬಂದೇ ಬತ್ತಾಳೆ. ಆವಾಗ ನಾನು ಪ್ರಪೋಸ್ ಮಾಡೇ ಮಾಡ್ತೀನಿ. ಓ, ಈ ಚಿನ್ಕುಳಿ ಪಟಾಕಿ ಬತ್ತಾವಳೆ, ಬರಲಿ ಮಾಡ್ತೀನಿ ಸರಿಯಾಗಿ. ಇವಳು ಬತ್ತಾವಳೆ ಅಂದರೆ ಇವಳು ಹಿಂದೆ ನಿನಯ ರೊಚ್ಚುನುವೆ ಬತ್ತಾಯ್ತಾಳೆ ಅಂತ ನಿನಗೆ ಅರ್ಥ. ಪೂಜೆಗೆ ಒಬ್ಳೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಇವಳನ್ನ ಕಳಿಸಿರ್ತಾರೆ. ಓ ಅಣ್ಣ, ನೀನ್ ಇಲ್ಲಿ ನಿಂತ್ಕೊಂಡಿದ್ಯಾ? ಹೈ, ದೇವಸ್ಥಾನಕ್ಕೆ ದೇವರಿಗೆ ಅಂತ ಹೇಳ್ಬಿಟ್ಟು ಹೂವು ಎಲ್ಲ ಕಿತ್ಕೊಂಡ್ ಬಂದ್ಬಿಟ್ಟಿದ್ಯಾ? ಹಾ, ಹೂವು ಎಲ್ಲ ಕಿತ್ಕೊಂಡು ಬಂದಿದ್ದೀನಿ. ಹೆಂಗಿತ್ತು ಮೊನ್ನೆ? ನಾನಂತೂ ಚಾಕಿ ಬಿಚ್ಚಿ ಎಲ್ಲನೂ ಸಂದ ತಿಂದೆ. ನಾನಂತೂ ಯಾರಿಗೂ ಕಾಣಿದಂಗೆ ಬಚ್ಚಿಕೊಂಡು ತಿನ್ಬಿಟ್ಟೆ. ಹೆಂಗೆ ನಾವು ಹೆಂಗೆ? ಈ ಚಿನ್ಕುಳ್ಳಿ ಪಟಾಕಿಯಿಂದ ನಂಗೆ ನೆಮ್ಮದಿ ಇಲ್ವಲ್ಲ, ಇವಳು ನೊಳ್ಸ ಗಂಟ ನನಗೆ ಸಮಾಧಾನ ಆಗಿಲ್ಲ. ಮಾಡ್ತೀನಿ ನೋಡು. ಅಯ್ಯೋ ಅಮ್ಮು, ನೀನ್ ತಿನ್ಬಿಟ್ಟ ಚಾಕಿನ ಬಿಚ್ಚಿನ? ಮತ್ತೆ ನಾನೇ ತಿಂದಿದ್ದು, ಡ್ರಚ್ ಹಾಕುಂಗೇನ್ ಕೊಡ್ಲಿಲ್ಲ. ಛೇ ಎಂತ ಕೆಲಸ ಮಾಡ್ಬಿಟ್ಟೆ ಪುಟ್ಟಿ ನೀನು. ಅಯ್ಯೋ, ನಾನು ಅವಳನ್ನ ಆಟ ಆಡ್ಸೋಣ ಅಂತ ಹೇಳ್ಬಿಟ್ಟು ನಾನು ನಾಯಿಗಾಕ ಬಿಸ್ಕೆಟ್ನುವೆ ಬೇಕುಗಾಕ ಚಾಕ್ಲೇಟನ್ನ ತಗೊಬಂದಿದ್ದೆ ಅವಳಿಗೆ ತಿನ್ನಿಸಿ ಅಯ್ಯೋ ಅನ್ಸನ ಅಂತ ಹೇಳ್ಬಿಟ್ಟು. ಆದರೆ ನಾಯಿ ಬಿಸ್ಕೆಟ್ನುವೆ ಹಂಗೆ ನೀವು ಬೆಕ್ಕಿನ ಚಾಕ್ಲೇಟ್ನ ನೀನು ತಿಂದ್ಬಿಟ್ಟ. ಅಳು ಚೆನ್ನಾಗಳು. ನನಗೇನಿಯ ಎಷ್ಟೆಲ್ಲ ಕಟ ಕೊಡ್ತೀಯಲ್ವಾ, ಅಳು. ನಾನು ಹೇಳಿಲ್ವಾ ನಿನ್ಗಲ್ಲ ಕಣಮ್ಮ, ಅದು ನಾನು ಕೊಡ್ತೀರ ರೊಚ್ಚುಗೆ ಅಂತ ಹೇಳ್ಬಿಟ್ಟು ರೊಚ್ಚು ಅಕ್ಕುಗೆ ನಾಯಿ ಬಿಸ್ಕೆಟ್ನ ನಾನು ಕೊಡ್ತಾ ಇದ್ದೆ ತಾನೆ. ನೀನು ಯಾಕೆ ತಿನ್ಬೇಕಿತ್ತು ನಾಯಿ ಬಿಸ್ಕೆಟ್ನ? ನೋಡು, ಓಹ್ ನೀನು ಇನ್ನು ಸ್ವಲ್ಪ ದಿನಕ್ಕೆ ನಾಯಿ ಆಗ್ತೀಯಾ ಇಲ್ಲ ಬೆಕ್ಕಾಯ್ತೀಯಾ? ನೀನಂತೂ ಅಮ್ಮು ಆಗಿರೋದೇ ಇಲ್ಲ. ಅಷ್ಟೇ ಕತೆ. ನೀನಂತೂ ನಾಯಿ ಬೆಕ್ಕು ಆಗೋದ್ರಾಗಂತೂ ಗ್ಯಾರಂಟಿ. ಇನ್ನೊಂದು ವಾರ, ಮುಂದಿನ ಭಾನುವಾರದಷ್ಟೊತ್ತಿಗೆ ನೀನು ನಾಯಿ ಮರಿ ಆಗಿರ್ತೀಯಾ. ಇನ್ನೊಂದು ವಾರ ಅಷ್ಟೇ ನಾಯಿ ಮರಿ ಆಯ್ತೀಯಾ? ಅಯ್ಯೋ ಪಾಪ, ನಾಯಿ ಮರಿ ಆದ್ಮೇಲೆ ಬಟ್ಟೆ ಹಾಕೊಳಂಗಿಲ್ಲ, ನಿಮ್ಮಮ್ಮ ಒಳಗಡಿಕೋ ಬಿಟ್ಕೊಳಕಿಲ್ಲ. ನಾಯಿ ಮರಿ ಹಾಕಿ ಒಬ್ಳೆನೇ ಬೀದಿ ಎಲ್ಲ ಓಡಾಡ್ತಾ ಇರ್ತೀಯ. ಅವಾಗ ಏನು ಮಾಡ್ತೀಯ ನೀನು? ಏನು ಮಾಡ್ತೀಯ ಹೇಳು? ಏನು ಮಾಡೋಕ್ಕಾಗಲ್ಲ. ನನ್ನ ಹತ್ರ ಅಂತೂ ಮಾತಾಡೋಕ್ಕೂ ಆಗಲ್ಲ ನೀನು. ಆಮೇಲೆ ಸುಮ್ಮನೆ ನೀನು ಹಿಂಗೆ ನೀನು ಓಡಾಡ್ತಿರ್ಬೇಕಾಯ್ತದೆ, ಬೋ 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 ಅಂತ ಹೇಳ್ಬಿಟ್ಟು. ಏನು ಮಾಡೋಕ್ಕಾಗಿಲ್ಲ ಪುಟ್ಟಿ. ಯಾಕೆ ತಿನ್ಬೇಕಿತ್ತು ನೀನು ನಾನು ಕೊಟ್ಟಿರೋ ನಾಯಿ ಬಿಸ್ಕೆಟ್ನವೇ ಬೇಕಿನ ಚಾಕ್ಲೇಟ್ನ? ಬಂದ್ಲು ರಚ್ಚು. ಪುಟ್ಟಿ, ಯಾಕೆ ಹಿಂಗೆ ಹೇಳ್ತಿದ್ಯಾ? ಏಯ್ ತರ್ಲೆ, ಸುಮ್ನಿರೆ. ಇಲ್ಲ ಕಣಕ್ಕ, ಆಯ್ತೀನಿ. ನಾನು ನಾಯಿ ಬಿಸ್ಕೆಟ್ ಬೆಕ್ಕಿನ ಚಾಕ್ಲೇಟ್ ತಿಂದಿದ್ದೀನಿ. ಏ ಪುಟ್ಟಿ, ಸುಮ್ನಿರು. ಯಾರೋ ನಿಂಗೆ ಸುಮ್ಮನೆ ಸುಳ್ಳು ಹೇಳ್ತಾರೆ, ಹಂಗೆಲ್ಲ ಅಳಬಾರ್ದು. ಎದ್ದಳು, ಏನಾಗಕ್ಕಿಲ್ಲ. ಎದ್ದಳು ಸುಮ್ಕೆ ನೀ ಮ್ಯಾಕೆ ಎದ್ದಳು. ನೋಡು, ಒಳದ್ ನೋಡಿ ಹೆಂಗೆ ಅಳ್ತೀಯ, ನಿನ್ನ ಮಕ್ಕ ನೋಡಿ ಹೆಂಗಾಗೈತಿ ಅಂತ ಹೇಳ್ಬಿಟ್ಟು ಎಲ್ಲರೂ ಎದುರಿಸ್ಕೊಂಡು ಓಡಾಡ್ತಾ ಇದ್ದೆ. ಇವಾಗ ನೋಡ್ರೆ ಗೊಳು ಅಂತ ಹೇಳ್ತಾ ಇದ್ಯಾ. ಇದೇ ನೀನ್ಯಾ ಒಳ್ಳೆ ಹುಡುಗಿಯರ ಲಕ್ಷಣ ಅಂತಂದ್ರೆ? ಎದ್ದಳು. ಈಗ ಪೊದ್ದಕ್ಕ ನಿಮ್ಮ ಅಮ್ಮಗೆ ಏನೋ ಗೊತ್ತಾಯ್ತು ಅಂದ್ರೆ ಅಷ್ಟೇ ನೀನು ಹೊಳ್ತಿದ್ಯಾ ಅಂತ. ಎದ್ದಳಮ್ಮ, ಎದ್ದಳು ಮ್ಯಾಕೆ ಎದ್ದಳು. ಹೋಗು, ನೀನು ಎಷ್ಟು ದಿನ ಇತ್ತೀಯೋ ಏನೋ ನಾಯಿ ಮರಿ ಆಗೋತ್ತಿಯಲ್ಲ. ಹೋಗು, ನಿಮ್ಮ ಅಜ್ಜಿ ನಿಮ್ಮ ಅಮ್ಮನ ಎಲ್ಲರೂ ಮಾತಾಡ್ಸೋಗು. ಪುಟ್ಟಿ. ರಚ್ಚು. ಚಿತ್, ಹೇಳಿ. ಅದು ಏನು ಅಂದರೆ ನಾನು ನಿನಗೆ ತುಂಬ ದಿನದಿಂದ ಏನೋ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೆ. ಹೇಳಿ. ಅದೇನು ಅಂದರೆ ನೀನು ಯಾವ ಥರ ರಿಯಾಕ್ಟ್ ಆಗ್ತೀಯಾ, ಬೇಜಾರು ಮಾಡ್ಕೊತೀಯಾ ಏನು, ಅದೇನೂ ಗೊತ್ತಿಲ್ಲ ನನಗೆ. ಆದರೆ ಹೇಳ್ಬೇಕಲ್ವಾ, ಮನ್ಸಿನ ಮಾತು ಹೇಳಿಲ್ಲ ಅಂದರೆ ಆಗೋಕ್ಕಿಲ್ಲ. ಈಗ ಬ್ಯಾಸ್ಗೆ ರಜೆ ಐತೆ, ಆಮೇಲೆ ಓದೋದು ಬರೆಯೋದು ಅದೆಲ್ಲ ಇದ್ದಿದ್ದೇನೆ. ಅದಕ್ಕೆ ನಾನು ಹೇಳು, ಪರವಾಗಿಲ್ಲ. ಐ ಲವ್ ಯು ರಚ್ಚು, ಐ ಲವ್ ಯು ಸೋ ಮಚ್. ಅಯ್ಯೋ, ನೀವು ನನ್ನ ನಾನು ನಿನ್ನ ತುಂಬನೇ ಇಷ್ಟಪಡ್ತಾ ಇದ್ದೀನಿ. ಐ ಲವ್ ಯು ಸೋ ಮಚ್. ನಾನು ತುಂಬ ದಿನದಿಂದ ಈ ವಿಚಾರ ನಾನು ನಿನ್ಗೆ ಹೇಳ್ಬೇಕು ಅಂತ ತುಂಬಾ ಆಸೆ ಪಟ್ಕೊಂಡಿದ್ದೆ. ಆದರೆ ಏನು ಮಾಡಲಿ, ಹೇಳೋಕ್ಕೆ ಆಯ್ತಾ ಇರಲಿಲ್ಲ. ನಿನ್ನ ಮುಖ ನೋಡಿದ್ರೇ ತುಂಬಾ ಭಯ ಆಗ್ತಾಯಿತ್ತು. ಆದರೆ ನಾನು ಇವಾಗಲೂ ನಿಂಗೆ ಹೇಳಿಲ್ಲ ಅಂತಂದರೆ ಮತ್ತೆ ಯಾರಾದ್ರೂ ನೀನು ಆರಿಸ್ಕೊಂಡು ಹೊರಟೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಭಯಕ್ಕೆ ನನಗೆ ಭಯ ಇದ್ರೂ ಬಂದ್ಬಿಟ್ಟು ನಿನ್ಗೆ ಹೇಳಿದೆ. ಆದಷ್ಟು ಪ್ರಯತ್ನ ಪಟ್ಟೆ ನಿನಗೆ ಲೆಟರ್ ಎಲ್ಲ ಕಳ್ಸೋಕ್ಕೆ. ಈ ಪುಟ್ಟಿ ಎಲ್ಲ ಹಾಳು ಮಾಡಿಬಿಟ್ಲು ಅನ್ನಿಸ್ತೈತೆ. ನಿಂಗೆ ಲೆಟರ್ ಬಂದಿತ್ತು ಅಂತ ಅನ್ನಿಸ್ತೈತೆ. ಇಲ್ವಲ್ಲ, ನಂಗೆ ಯಾವ ಲೆಟರು ಬಂದಿರಲಿಲ್ವಲ್ಲ. ಹೌದಾ? ಅಂದರೆ ಪುಟ್ಟಿನೇ ಏನೋ ಮಾಡಿರ್ತಾಳೆ ಅಂತ ಅನ್ನಿಸ್ತೈತೆ. ನಿಂಗೆ ಚಾಕ್ಲೇಟು ಬಿಸ್ಕೆಟು ಎಲ್ಲ ಕಳಿಸಿದೆ, ಆದರೆ ಎಲ್ಲ ಪುಟ್ಟಿನೇ ತಿಂದಾಕ್ಬಿಟ್ಟು ಏನೂ ಹೇಳಲೇ ಇಲ್ಲ.
ಪ್ಲೀಸ್ ರಚ್ಚು, ನಾನಿನ್ನ ತುಂಬ 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 ಇಷ್ಟಪಡ್ತಾ ಇದ್ದೀನಿ. ನನ್ನ ಲವ್ವು ನಿಜವಾಗ್ಲೂ ಟ್ರೂ ಆಗೇ ಇರ್ತೈತೆ. ಏನಪ್ಪ ಇವನು ಈ ಥರ ಹೇಳ್ತಾನೆ ಅಂತ ಅನ್ಕೋಬೇಡ. ತುಂಬ ತುಂಬ ದಿನದಿಂದ ಲವ್ ಮಾಡ್ತಾ ಇದ್ದೀನಿ, ಒಂದು ವರ್ಷದಿಂದ ಹಿಂದೆ ಸುತ್ತಾ ಇದ್ದೀನಿ. ನೀನು ನನಗೆ ತುಂಬ ಇಷ್ಟ. ಅಲ್ಲ ಅದು ಅಮ್ಮ, ಅಯ್ಯೋ ನಮ್ಮಮ್ಮ ನಿಮ್ಮಮ್ಮ ಕ್ಲೋಸ್ ಫ್ರೆಂಡ್ಸು, ಏನಾಗಲ್ಲ, ನಮ್ಮಿಬ್ಬರು ಮದುವೆಗೆ ಒಪ್ಕೊಂತಾರೆ. ನಾವಿನ್ನೂ ಏನು ಈಗಲೇ ಮದುವೆ ಆಗಲ್ವಲ್ಲ, ಇನ್ನೂ 4-5 ವರ್ಷ ಚೆನ್ನಾಗಿ ಓದಿ ನಾನು ಕೆಲ್ಸಕ್ಕೆ ಸೇರ್ಕೊಂಡು ಆಮೇಲೆ ಬಂದುಬಿಟ್ಟು ನಾನೇ ನಿನ್ನ ಕೇಳ್ತೀನಿ ಮದುವೆ ಮಾಡ್ಕೊ ಅಂತ ಹೇಳ್ಬಿಟ್ಟು ನಿಮ್ಮ ಅಮ್ಮನ ಹತ್ರ. ಆದರೂ ಮನೇಲಿ ಒಪ್ಕೋತಾರ ಇಲ್ವಾ? ಸುಮ್ಮನೆ ಲವ್ ಮಾಡಿಬಿಟ್ಟು ಆಮೇಲೆ ನಾವಿಬ್ಬರು ಇಷ್ಟಪಟ್ಬಿಟ್ಟು ದೂರ ಆಗಿಬಿಟ್ಟು ಆಮೇಲೆ ಚೆನ್ನಾಗಿರಲ್ಲ ಅಂತ ನನ್ನ ಅನ್ನಿಸ್ತೈತೆ. ಅದೇನು ಅಂತ ಅಂದರೆ ನೋಡು ರಚ್ಚು, ಕಷ್ಟನೋ ಸುಖನೋ ಅದು ಏನಾಯ್ತೋ ಬಿಡ್ತದೋ ಗೊತ್ತಿಲ್ಲ, ನಾನಂತೂ ನಿನ್ನ ಲವ್ ಮಾಡೇ ಮಾಡ್ತೀನಿ. ನೀನು ಇಷ್ಟಪಡು ಬಿಡು, ನಾನಂತೂ ನಿನ್ನ ಬಿಟ್ಬಿಟ್ಟು ಬೇರೆ ಯಾವ ಹುಡುಗಿನೂ ಮದುವೆ ಮಾಡ್ಕೊಳ್ಳಲ್ಲ. ನಿನಗೆ ನಾನಂದರೆ ಇಷ್ಟನಾ ಇಷ್ಟ ಇಲ್ವಾ ಹೇಳು. ಇಷ್ಟ ಇಲ್ಲ ಅಂತಂದರೆ ಖಂಡಿತ ನಾನೇ ನಿನಗೆ ಜಾಸ್ತಿ ಬೇಜಾರು ಮಾಡಲ್ಲ. ಏನೋ ನನ್ನ ಹಣೆ ಬರಹ ಸರಿ ಇಲ್ಲ, ನನಗೆ ಹುಡುಗಿ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಪಡೆದು ನಾನು ಸುಮ್ಮನೆ ಆಗ್ತೀನಿ. ಆದರೆ ಇರೋದು ಹೇಳಲೇಬೇಕಲ್ವ ಮನಸ್ಸೊಳಗಡೆ ಇರೋದನ್ನ. ಅದಕ್ಕೆ ದೇವಸ್ಥಾನದ ಹತ್ರ ನೀನು ಬಂದೇ ಬರ್ತೀಯ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಕಾದು 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 ಬೆಳಗ್ಗೆಯಿಂದ ಕಾಯ್ತಾ ಇದ್ದೀನಿ. ಹೇಳು, ನಿನಗೆ ಇಷ್ಟನಾ ಇಷ್ಟ ಇಲ್ವಾ? ಅಯ್ಯೋ ಅಚ್ಯುತ್, ನೀನಂದರೆ ನನಗೆ ತುಂಬಾ ಇಷ್ಟ. ಥ್ಯಾಂಕ್ ಯು ರಚ್ಚು, ಥ್ಯಾಂಕ್ ಯು ಸೋ ಮಚ್. ನೀನು ನನ್ನ ಲವ್ನ ಒಪ್ಕೋತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ. ಸ್ವಲ್ಪ ಭಯ ಇತ್ತು, ನೀನು ಒಪ್ಕೊಂತೀಯೋ ಒಪ್ಕೊಳ್ಳಲ್ವೋ ಏನು ಅಂತ ಹೇಳ್ಬಿಟ್ಟು ತುಂಬಾ ಭಯ ಇತ್ತು. ನೀನು ಒಪ್ಕೊಂಡ್ಬಿಟ್ಟಲ್ಲ, ಅಷ್ಟೇ ಸಾಕು. ಐ ಲವ್ ಯು ಸೋ ಮಚ್. ಐ ಲವ್ ಯು ಟು. ಆದರೆ ಇದನ್ನ ಯಾರೂ ಗೊತ್ತಾಗದಿದ್ದಂಗೆ ನಾವು ಮೇಂಟೈನ್ ಮಾಡಬೇಕು. ಯಾಕಂದರೆ ನಮ್ಮ ಅಪ್ಪ ಅಮ್ಮಂಗೋ ಇಲ್ಲ ನಿಮ್ಮ ಅಪ್ಪ ಅಮ್ಮಂಗೋ ಗೊತ್ತಾದರೆ ಸುಮ್ಮನೆ ಬಿಡಲ್ಲ. ಹೆಂಗೋ ನಿಮ್ಮಮ್ಮ ಇಬ್ಬರು ಫ್ರೆಂಡ್ಸು, ನಿಮ್ಮ ಮನೆಗೆ ನಾವು ನಮ್ಮ ಮನೆಗೆ ನೀವು ಬರ್ತಾನೆ ಇರ್ತೀವಿ. ಸ್ವಲ್ಪ ಹಂಗೇನೇ ಚೆನ್ನಾಗಿರಂಗೆ ಇರೋಣ. ಆಮೇಲೆ ಮುಂದೆ ಬೇಕಾದ್ರೆ ನೀನು ಜಾಯಿನ್ ಆಯ್ತಿಯಲ್ಲ ಕೆಲಸಕ್ಕೆ, ಆಮೇಕಿಂದ ಮಾತಾಡೋಣ. ಹಾಂ ಖಂಡಿತ ನೀನು ಹೆಂಗೆ ಇರ್ತೀಯೋ ಹಂಗೇನೆ. ಅದನ್ನು ಬಿಟ್ಟು ನಾನು ಬೇರೆ ಏನೂ ಇದೇ ಮಾಡಲ್ಲ. ನಿನ್ನ ಲವ್ ಒಪ್ಕೊಳ್ಳಲ್ಲ. ಮತ್ತು ನೀನು ಮೊಬೈಲ್ ನಂಬರ್ನ, ಅಯ್ಯೋ ನನ್ನ ಹತ್ರ ಮೊಬೈಲೇ ಇಲ್ಲ. ಇನ್ನೂ SLC ಆಯ್ತಲ್ವಾ, ಈಗ PUC ಅಲ್ವಾ, ಇವಾಗ ಮೊಬೈಲ್ ಎಲ್ಲಿ ಕೊಡಿಸ್ತಾರೆ ಅಮ್ಮ? ಕೇಳಿದ್ರೆ ಹಂಗೆ ಹಿಂಗೆ ಅಂತ ಬೈತಾಯಿದ್ರು. ಮೊನ್ನೆ ಎಲ್ಲ ಕೇಳಿದೆ. ಅಯ್ಯೋ ನಿನ್ನ ಹತ್ರ ಮೊಬೈಲ್ ಇಲ್ವಾ? ಛೇ, ನಾನು ಎಷ್ಟೊಂದು ಆಸೆ ಇಟ್ಕೊಂಡಿದ್ದೆ, ಡೈಲಿ 24 ಗಂಟೆ ನಿನಗೆ ಮೆಸೇಜ್ ಮಾಡ್ಕೊಂಡಿರ್ಬೋದು ಅಂತ. ಛೇ, ಮೊಬೈಲ್ ಇಲ್ಲ ಅಂದರೆ ಅಮ್ಮನ ಫೋನ್ ಇದೆ, ಆದರೆ ಅಮ್ಮ ಯಾವಾಗ ಅವರೇ ಇಟ್ಕೊಂಡಿರ್ತಾರೆ. ನಾನು ಯಾವಾಗಾದರೂ ಫ್ರೀ ಆದಾಗ ಬೇಕಾದರೆ ನಿನಗೆ ಮೆಸೇಜ್ ಮಾಡ್ತೀನಿ ಅಷ್ಟೇ. ಅಮ್ಮನ ಫೋನನ್ನೇ ಯೂಸ್ ಮಾಡಬೇಕು. ಸರಿ ಆಯಿತು, ಹಂಗೆ ಮಾಡು ಸರಿನಾ? ಏನು ತೊಂದರೆ ಇಲ್ಲ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ನೋಡೋಣ, ಮೊಬೈಲ್ ತಗೊಳ್ಳೋದಕ್ಕೆ ಏನಾದರೂ ಯೋಚನೆ ಮಾಡೋಣ. ನನ್ನ ಹತ್ರ ಏನು ಮೊಬೈಲ್ ಐತೆ, ನಂಬರ್ ನಿನಗೆ ಗೊತ್ತಿರಬೇಕು, ನಿಮ್ಮ ಅಮ್ಮನ ಮೊಬೈಲಾಗ ಸೇವ್ ಇರಬೇಕೇನೋ ನಂಬರು. ಇಲ್ಲ ಅಂದರೆ ನಾನು ನಂಬರ್ ಕೊಡ್ತೀನಿ, ತಗೊಂಡು ಮೆಸೇಜ್ ಮಾಡು. ಹಾಂ ಖಂಡಿತ ಮಾಡ್ತೀನಿ. ಆದರೆ ಈ ವಿಚಾರನ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಯಾರಿಗೂ ಗೊತ್ತಾಗದಿದ್ದಂಗೆ ನೀನು ಮೇಂಟೈನ್ ಮಾಡಬೇಕು. ಯಾರಿಗಾದ್ರೂ ಗೊತ್ತಾದರೆ ಮತ್ತೆ ನಮ್ಮಮ್ಮ ನಾನು ಸ್ಕೂಲ್ಗೂ ಕಾಲೇಜ್ಗೆ ಹೋಗೋದೆಲ್ಲ ಬಿಡಿಸ್ಬಿಟ್ಟು ಮನೇಲಿ ಕೂರಿಸ್ಬಿಡ್ತಾರೆ. ಗೊತ್ತಲ್ಲ ನಮ್ಮಮ್ಮ. ಓ ಸರೋಜಾ ಆಂಟಿ ಅಂತ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾಳೆ ಇದೇ ಟೈಮ್ಗೆ ಇಲ್ಲೇ ಮೀಟ್ ಮಾಡೋಣವಾ ಪ್ಲೀಸ್? ಈಗ ಮನೆಗೆ ಹೋಗಿದ ತಕ್ಷಣ ನಂಗೆ ಮೆಸೇಜ್ ಮಾಡಬೇಕು, ನಂಬರ್ ಕೊಟ್ಟಿದ್ದೀನಲ್ಲ. ಹಾಂ ಸರಿ, ಮೆಸೇಜ್ ಮಾಡ್ತೀನಿ. ಸರಿ, ನಾನು ಹೊರಡ್ತೀನಿ. ಅಮ್ಮ ಸುಮ್ಮನೆ ಲೇಟ್ ಆದರೆ ಬೈತಾರೆ. ಹಾಂ ಸರಿ, ಐ ಲವ್ ಯು ಟು. ಎಸ್, ಹಬ್ಬ, ಕೊನೆಗೂ ನನ್ನ ಲವ್ ಸಕ್ಸಸ್ ಆಗ್ಬಿಡ್ತಲ್ಲ. ಕೊನೆಗೂ ನಮ್ಮ ಹುಡುಗಿ ಒಪ್ಕೊಂಡ್ಬಿಟ್ಲಲ್ವಾ, ಅಷ್ಟೇ ಸಾಕು, ಬೇರೆ ಇನ್ನೇನು ಬೇಡ. ಅಚ್ಚು ರಚ್ಚು ಲವ್ ಸ್ಟೋರಿ. ಅಯ್ಯೋ, ಇದು ಯಾಕೆ ಹಿಂಗಳ್ತಿದ್ಯಾ? ಏನಾಯ್ತೆ? ಅಜ್ಜಿ, ಮುಂದಿನ ಭಾನುವಾರ ನಾನು ನಾಯಿ ಮರಿನ ಬೆಕ್ಕಿನ ಮರಿನ ಆಗಾಗ್ಬಿಡ್ತೀನಿ ಅಜ್ಜಿ. ನಾನು ಬೆಕ್ಕಿನ ಮರಿ ನಾಯಿ ಮರಿ ಆಗೈತೀನಿ. ಏ ಪುಟಿ, ಯಾರು ಹೇಳಿದ್ ನಿನ್ಗೆ? ನಡಿ ಸುಮ್ಕೆ ನಡಿ ಮಂತಕ್ಕೆ. ಇಲ್ಲ ಅಜ್ಜಿ, ನಾನು ನಾಯಿ ಬಿಸ್ಕೆಟ್ ಬೆಕ್ಕಿನ ಚಾಕ್ಲೇಟ್ ತಿಂದ್ಬಿಟ್ಟಿದ್ದೀನಿ ಅಜ್ಜಿ. ನಾನಂತೂ ಆಯ್ತೀನಿ, ನಾಯಿ ಮರಿನ ಬೆಕ್ಕಿನ ಮರಿನ ಆಯ್ತೀನಿ ಕಣಜ್ಜಿ, ನಾನು ಆಯ್ತೀನಿ. ಆಮೇಕಿಂದ ನಾನು ಏನ್ ಮಾಡ್ಲಜ್ಜಿ? ಅಜ್ಜಿ, ನಾನು ನಾಯಿ ಮರಿ ಆದ್ರೂ ಕರ್ಕೊಂಡು ಹೋಗ್ಬಿಟ್ಟು ಮನೆ ಒಳಗಡೆನೆ ಮಡಿಕಬೇಕು ಅಜ್ಜಿ. ಬೆಕ್ಕಿನ ಮರಿ ಆದ್ರೂ ಕರ್ಕೊಂಡು ಹೋಗ್ಬಿಟ್ಟು ಒಳಗಡೆನೆ ಮಡಿಕಬೇಕು ಕಣಜ್ಜಿ. ಆಮೇಲೆ ನಾನು ನಾಯಿ ಬೇಕು ಅಂತ ಹೇಳ್ಬಿಟ್ಟು ಮನೆ ಬಿಟ್ಬಿಟ್ಟು ನೀನು ಓಡಿಸ್ಬಾರ್ದು ಕಣಜ್ಜಿ. ನಾನು ನಾಯಿ ಮರಿ ಬೆಕ್ಕಿನ ಮರಿ ಆಗೋಯ್ತೀನಿ ಕಣಜ್ಜಿ. ಅಯ್ಯಯ್ಯ, ಎಲ್ಲ ನಿಮ್ಮ ಅಮ್ಮನ ಬುದ್ಧಿನೇನಿಯ? ಅದೇನು ದಡ್ಡಿನೋ ಜಾಣಿನೋ? ಅಯ್ಯೋ ಯಾರೇ ಹೇಳ್ಕೊಟ್ಟಿದ್ ನಿಂಗೆ ನಾಯಿ ಮರಿ ಐತಿ ಅಂತ? ನಡಿ ಬಾಯಿ ಮುಚ್ಕೊಂಡು. ಅಚ್ಚುತಣ್ಣ ಹೇಳ್ತು, ಅವಣ್ಣನ ಹೇಳಿ ನಿನ್ ನಾಯಿ ಮರಿ ಐತಿ ಬೆಕ್ಕಿನ ಮರಿ ಐತಿ ಅಂತ. ಅಜ್ಜಿ, ಆದ್ರೂ ಬೆಕ್ಕಿನ ಮರಿ ನಾಯಿ ಮರಿ ಆದ್ರೆ ಕರ್ಕೊಂಡೋಗಿ ಮನೆ ಒಳಗಡೆ ಮಡಿಕತ್ತಿ ಅಲ್ವಾ ನನ್ನ? ಊನೇ ಪುಟ್ಟಿ, ಮಡಿಕಂತೀನಿ ಬಿಡು, ಈಗ ಒಳದನ್ನ ಬಿಟ್ಬಿಡು. ಅಯ್ಯಯ್ಯ, ಹಿಂಗೆ ಯಾವಾಗ ಒತ್ತರೆ ಯಾವಾಗೂ ನೊಕ್ಕೊಂಡು ಎಲ್ಲರೂ ಆಟ ಆಡಿಸ್ಕೊಂಡು ಇತ್ತೀಯ. ಇವಾಗ ನೋಡಿ ಹಿಂಗೆ ಒತ್ಕೊಂಡ್ರೆ ಏನು ಸಂದ ಕಾಣಿಸ್ತಿ ಹೇಳು? ಏನು ಸಂದ ಕಾಣಿಸಕ್ಕಿಲ್ಲ, ಒಳ್ಳೆ ಹಿಂಗೆ ಊದ್ಕಪ್ಪೆ ಇದ್ದಂಗೆ ಇತ್ತೀಯ. ನಡಿ ಹೋಗೋಣ. ಸರಿ ಆಯ್ತು, ಬೆಕ್ಕಿನ ಮರಿ ಆದ್ರೂ ಎತ್ತಿಕಬೇಕು, ನಾಯಿ ಮರಿ ಆದ್ರೂ ಎತ್ತಿಕಬೇಕು ಮನೆ ಒಳಗಡೆ ನನ್ನ.